ಸ್ನೇಹಿತರೆ, ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕೇವಲ 14 ವರ್ಷ ವಯಸ್ಸಿನ ಭಾರತೀಯ ಯುವ ಬ್ಯಾಟ್ಸ್ಮನ್ ವೈಭವ ಸೂರ್ಯವಂಶಿ ಸಿಡಿಲಿನಂತೆ ಬ್ಯಾಟಿಂಗ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ರಾಂಚಿಯಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಅರುಣಾಚಲ ಪ್ರದೇಶದ ವಿರುದ್ಧ ಆಟವಾಡಿದ ವೈಭವ ಸೂರ್ಯವಂಶಿ ಕೇವಲ 36 ಎಸೆತಗಳಲ್ಲಿ ಶತಕ ಬಾರಿಸಿ ಕ್ರಿಕೆಟ್ ಲೋಕವನ್ನು ಅಚ್ಚರಿಗೊಳಿಸಿದರು. ಅಲ್ಲದೆ ಅವರು ಕೇವಲ 84 ಎಸೆತಗಳಲ್ಲಿ 190 ರನ್ ಗಳಿಸಿ ತಬ್ಬಿಬ್ಬುಪಡಿಸುವ ಆಟ ಪ್ರದರ್ಶಿಸಿದರು. ಸ್ನೇಹಿತರೆ, ವೈಭವ ಸೂರ್ಯವಂಶಿ 226ಕ್ಕೂ ಹೆಚ್ಚು ಸ್ಟ್ರೈಕ್ ರೇಟ್ನೊಂದಿಗೆ ತಮ್ಮ ಪಾರಿಯಲ್ಲಿ 16 ಬೌಂಡರಿ ಮತ್ತು 15 ಭರ್ಜರಿ ಸಿಕ್ಸರ್ಗಳು ಬಾರಿಸಿ ಬೌಲರ್ಗಳನ್ನು ಸಂಪೂರ್ಣವಾಗಿ ಸುಣ್ಣಾಗಿಸಿದರು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆರಿಸಿಕೊಂಡಿದ್ದ ಬಿಹಾರ ತಂಡಕ್ಕೆ ವೈಭವ ಅವರ ಈ ಸ್ಫೋಟಕ ಇನ್ನಿಂಗ್ಸ್ ದೊಡ್ಡ ಮುನ್ನಡೆ ನೀಡಿತು. ಇನ್ನು ಇದು ಕೇವಲ ಸಾಮಾನ್ಯ ಶತಕ ಅಲ್ಲ, ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಭಾರತೀಯರಿಂದ ಬಂದ 2ನೇ ಅತ್ಯಂತ ವೇಗದ ಶತಕ ಇದು. ತಮ್ಮ ದಾಖಲೆಯನ್ನು ಅವರು ಕೇವಲ 1 ಎಸೆತದಿಂದ ತಪ್ಪಿಸಿಕೊಂಡರು. ಸ್ನೇಹಿತರೆ, ಭಾರತೀಯರಲ್ಲಿ ಅತಿ ವೇಗದ ಲಿಸ್ಟ್ ಎ ಶತಕದ ದಾಖಲೆ ಅನ್ಮೋಲ್ ಪ್ರೀತ್ ಸಿಂಗ್ ಅವರಿಗೆ ಸೇರಿದ್ದು. ಅವರು 35 ಎಸೆತಗಳಲ್ಲಿ ಶತಕ ಬಾರಿಸಿದ್ದರು. ವಿಶ್ವದ ಅತ್ಯಂತ ವೇಗದ ಶತಕದ ದಾಖಲೆ ಜೇಕ್ ಫ್ರೇಸರ್ ಮ್ಯಾಕ್ಕರ್ಕ್ ಅವರದು ಕೇವಲ 29 ಎಸೆತಗಳಲ್ಲಿ. ಸ್ನೇಹಿತರೆ, ವೈಭವ ಸೂರ್ಯವಂಶಿಯ ಈ ಪ್ರದರ್ಶನ ನೋಡಿದ ಕ್ರಿಕೆಟ್ ಅಭಿಮಾನಿಗಳು ಹಾಗೂ ತಜ್ಞರು ಈ ಪ್ರತಿಭೆ ಭಾರತ ತಂಡದ ಭವಿಷ್ಯ ಎಂದು ಪ್ರಶಂಸಿಸುತ್ತಿದ್ದಾರೆ. ಕೇವಲ 14ರ ಹರೆಯದಲ್ಲಿಯೇ ಇಂತಹ ಪ್ರಾಬಲ್ಯ ತೋರಿರುವ ವೈಭವ ಬಲಗೈ ಬೌಲರ್ಗಳನ್ನು ಆತಂಕಕ್ಕೆ ತಳ್ಳುವಂತಹ ಎಡಗೈ ಆಕ್ರಮಣಾತ್ಮಕ ಬ್ಯಾಟ್ಸ್ಮನ್. ಜೊತೆಗೆ ಅವರು ಲೆಫ್ಟ್ ಆರ್ಮ್ ಸ್ಪಿನ್ ಬೌಲಿಂಗ್ ಕೂಡ ಮಾಡುತ್ತಾರೆ. ಇದಕ್ಕೂ ಮೊದಲು ಏಪ್ರಿಲ್ 2025ರಲ್ಲಿ ವೈಭವ ಸೂರ್ಯವಂಶಿ ಕೇವಲ 14ರಲ್ಲಿಯೇ ಐಪಿಎಲ್ಗೆ ಡೆಬ್ಯೂ ಮಾಡಿ ಸುದ್ದಿಯಲ್ಲಿದ್ದರು. ಗುಜರಾತ್ ಟೈಟನ್ಸ್ ವಿರುದ್ಧ ಕೇವಲ 35 ಎಸೆತಗಳಲ್ಲಿ ಶತಕ ಬಾರಿಸಿ ಐಪಿಎಲ್ ಇತಿಹಾಸದಲ್ಲೇ ಅತಿ ವೇಗದ ಶತಕ ಹೊಡೆದ ಭಾರತೀಯನಾದರು. ರಾಜಸ್ಥಾನ್ ರಾಯಲ್ಸ್ ತಂಡವು ಐಪಿಎಲ್ ಹರಾಜಿನಲ್ಲಿ ಅವರನ್ನು 1.10 ಕೋಟಿ ರೂಪಾಯಿಗೆ ಖರೀದಿಸಿತ್ತು. ಹಾಗೆಯೇ ಅವರು ಐಪಿಎಲ್ ಇತಿಹಾಸದಲ್ಲೇ ಆಯ್ಕೆಯಾದ ಅತ್ಯಂತ ಕಿರಿಯ ಆಟಗಾರ. ವೈಭವ ಸೂರ್ಯವಂಶಿಯ ಹುಟ್ಟೂರು ಬಿಹಾರದ ಸಮಸ್ತಿಪುರ ಜಿಲ್ಲೆಯ ತಾಜ್ಪುರ ಗ್ರಾಮ. 27 ಮಾರ್ಚ್ 2011ರಂದು ಜನಿಸಿದ ಅವರು ಕೇವಲ 12ನೇ ವಯಸ್ಸಿನಲ್ಲಿ ರಣಜಿ ಟ್ರೋಫಿಯಲ್ಲಿ ಪ್ರಥಮ ದರ್ಜೆ ಡೆಬ್ಯೂ ನೀಡಿದ್ದರು. ಅವರ ತಂದೆ ಸಂಜೀವ ಸೂರ್ಯವಂಶಿ ಸ್ವತಃ ಕ್ರಿಕೆಟ್ ಆಟಗಾರರಾಗಿದ್ದರು. ಇದೇ ಕುಟುಂಬ ಸ್ಫೂರ್ತಿಯಿಂದ ವೈಭವ ಕ್ರಿಕೆಟ್ನತ್ತ ಹೆಜ್ಜೆ ಇಟ್ಟಿದ್ದಾರೆ. ಇನ್ನು ವೈಭವ ಸೂರ್ಯವಂಶಿ ತಮ್ಮ ಕ್ರಿಕೆಟ್ ಜೀವನದಲ್ಲಿ ಬ್ರಿಯಾನ್ ಲಾರಾ ಅವರನ್ನು ಆದರ್ಶವಾಗಿ ನೋಡುತ್ತಾರೆ. ಸಮಯಾವಕಾಶದಲ್ಲಿ ಭಾರತದ ಮಾಜಿ ಓಪನರ್ ವಸೀಂ ಜಾಫರ್ರಿಂದ ಸಲಹೆ ಪಡೆಯುತ್ತಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಸಾಧನೆ, ಇದು ಸಾಮಾನ್ಯ ಪ್ರತಿಭೆಯ ವಿಷಯವಲ್ಲ. ವೈಭವ ಸೂರ್ಯವಂಶಿ ಭವಿಷ್ಯದಲ್ಲಿ ಟೀಮ್ ಇಂಡಿಯಾದ ಜೆರ್ಸಿ ಧರಿಸುವ ದಿನ ದೂರದಲ್ಲಿಲ್ಲ ಎಂಬ ಭಾವನೆ ಈಗ ಎಲ್ಲರಲ್ಲೂ ಮೂಡಿದೆ. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.